ವಿಶೇಷ ಒತ್ತು ಕೊಟ್ಟಿರೋದು ಅಂತಂದರೆ ಒಂದು ಫಿಸ್ಕಲ್ ಪ್ಯಾರಾಮೀಟರ್ಸ್ ಒಳಗಡೆ ವಿತ್ತೀಯ ಶಿಸ್ತನ್ನು ಕಾಪಾಡಿರ್ತಕ್ಕಂಥದ್ದು ಒಂದು 3 ವರ್ಷನೂ ಕಾಪಾಡಿದ್ದೀವಿ. ನಾನು ಯಾವ್ಯಾವ ಫೈನಾನ್ಸ್ ಮಿನಿಸ್ಟರ್ ಆಗಿದೆ ಆ ಕಾಲದಲ್ಲೆಲ್ಲ ಕಾಪಾಡ್ಕೊಂಡು ಬಂದಿದ್ದೀನಿ. ಯಾರು ನಾನೇ ಹೇಳಿದ್ನಲ್ರಿ ಡಿಫಿಸಿಟ್ ಬಜೆಟ್ ಅಂತ. ಡಿಫಿಸಿಟ್ ಬಜೆಟ್ ಮಂಡಿಸಿದ್ದೀನಿ ನಿಜ. ಪ್ಯಾರಾಮೀಟರು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ ಅದನ್ನು ಸರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಈ ವರ್ಷ ಸರ್ ಹೋಗ್ತಿರ್ಲಿಲ್ವಾ? ನಮ್ಗೆ 10,000 ಕೋಟಿ ಬಂದಿದ್ರೆ ಸರ್ ಹೋಗ್ತಿರ್ಲಿಲ್ವಾ? JJMನಲ್ಲಿ ನಮಗೆ ನಾವು ಕೊಟ್ಟಿದ್ದ ದುಡ್ಡು ಅವರು ಕೇಂದ್ರ ಸರ್ಕಾರ ಕೊಡಬೇಕಾಗಿರೋ ಕೊಟ್ಟಿದ್ದು ಸಾಕಾಗ್ತಿರ್ಲಿಲ್ವಾ? ಈ ವರ್ಷ ಡಿಫಿಸಿಟ್ ಎಲ್ಲ ಹೋಗ್ಬಿಡೋದಲ್ಲ. ಏನ್ ಕಡಿಮೆ ಮಾಡ್ಬೋದು? ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚು ಮಾಡಿದಾಗ ಕಡಿಮೆ ಮಾಡೋದು ಅಂತಂದ್ರೆ ಹೆಂಗೆ? ಏನಂತ ಹೇಳಿರೋದು, ಟೋಟಲ್ ಲಯಬಿಲಿಟೀಸು 25% ದಾಟಬಾರದು ಅಂತ. ಅಷ್ಟೊಳಗಡೆನೆ ಮಾಡಿದ್ದೀವಲ್ಲ. ಇಲ್ಲ ಇಲ್ಲ, ನಾನು ಆಗಲೂ ಸಾಲ ಮಾಡಿದ್ದೆ, ಗ್ಯಾರಂಟಿಗಳು ಇಲ್ದಿದ್ದಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡಿದ್ದೀವಿ. ಆಗ 22-23% ಮಾಡ್ತಿದ್ದೆ, ಈಗ 24.94 ಆಗಿದೆ. ಯಾರೋ ಒಬ್ಬರು ಕೇಳಿಯಪ್ಪ, ಯಜಮಾನ ನೀನು ಕೇಳಪ್ಪ. Is it not below the 25%? ಟೆಕ್ನಿಕಲಿ ಅಲ್ಲ, 25% ವರೆಗೂ ತಗೋಬಹುದು ನಾವು. ಮ್ಯಾಕ್ಸಿಮಮ್ ತಗೊಂಡಿದ್ದೀವಿ ಸಾಲನ. ಬಿಕಾಸ್ ಅನೇಕ ಪ್ರೋಗ್ರಾಮ್ಗಳನ್ನ, ಹೊಸ ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ, ಅದಕ್ಕೋಸ್ಕರ ತಗೊಂಡಿದ್ದೀವಿ. ಬಿಜೆಪಿಯವರು ಹೇಳ್ತಾ ಇರುವಂತದ್ದು ಒಂದ್ ಕಡೆಗೆ ಕರಾವಳಿ ಭಾಗದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಮಾಡೋ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಮೀಟಿಂಗ್ ಮಾಡಿದಾಗೂ ಕೂಡ ಸಿಎಂಗೂ ಹೇಳಿದ್ವಿ, ಸಚಿವರುಗಳಿಗೂ ಹೇಳಿದ್ವಿ. ಆದ್ರೆ ಕರಾವಳಿ ಭಾಗದ ಟೂರಿಸಂ ಬಗ್ಗೆ ಒಂದು ಅಕ್ಷರ ಕೂಡ ಇದರ ಪ್ರಸ್ತಾಪ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಮಾಡಿದೀವಿ ನೋಡಪ್ಪ. ಇಲ್ಲಿ ಬಿಜೆಪಿಯವರು ಹೇಳೋದಕ್ಕೆ ಅವ್ರು ಪುಸ್ತಕ ಓದಿದಿಲ್ಲವಲ್ಲ. ನೀನು ಹಂಗೆ ಕೇಳಿದ್ರೆ ಹೆಂಗೆ? ನೀನು ಓದ್ಕೊಂಡು ಕೇಳಿದೀಯ ಅಂತ. ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ರೂಪಿಸಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡಲಾಗುವುದು. ಪ್ರೋಗ್ರಾಮ್ ಮಾಡಿದ ಮೇಲೆ ಹಣ ಕೊಡೋದು. ಅವ್ರು ಹೇಳ್ತಾರ, ಅವ್ರು ಯಾಕೆ ಮಾಡಲಿಲ್ಲ? ಅವರೇ ಇದ್ರಲ್ಲಪ್ಪ ಅಧಿಕಾರದಲ್ಲಿದ್ದಾಗ ಯಾಕೆ ಮಾಡಲಿಲ್ಲ? ಈಗ ಟೀಕೆ ಮಾಡೋದು ಬಹಳ ಸುಲಭ. ವೈ ದೇ ಹ್ಯಾವ್ ನಾಟ್ ಡನ್ ಎನಿ ಪ್ರೋಗ್ರಾಮ್ ಅಂಡರ್ ಟೂರಿಸಂ? ನಾವು ಮಾಡ್ತಾ ಇದ್ದೀವಿ. ಅಟ್ಲೀಸ್ಟ್ ಯೋಚನೆ ಮಾಡಿ. ನಾವು ಒಂದು ಮೀಟಿಂಗ್ ಮಾಡಿದವು ಈಗ ಮೊನ್ನೆ ಹೋಗಿ. ಅವರು ಅದರಿಂದ ಬಿಜೆಪಿಯವ್ರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟೇ ಇಲ್ಲ ಅವ್ರಿಗೆ ಬಜೆಟ್ ಮೇಲೆ ಮಾತಾಡಿ. ಯಾವುದು? ಅದಕ್ಕೂ ಏನು ಸಂಬಂಧ? ಅಲ್ಲಲ್ಲ, ನೀವು ಕೇಳ್ತಾ ಇದ್ದೀರಲ್ಲ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೂ 1,21,000 ಕೋಟಿ ಖರ್ಚು ಮಾಡೋದಕ್ಕೂ ಏನು ಸಂಬಂಧ? ಅಲ್ಲ, ಅದಕ್ಕೆ ಬೇಕಾದ್ರೆ ಕೊಡ್ತೀವಿ, ಬೇಕಾದ್ರೆ ನಿಮಗೆ ಫಿಗರ್, ಅದ್ರ ಇಂಪ್ಯಾಕ್ಟ್ ಏನಾಗಿದೆ ಅಂತಕ್ಕಂಥದ್ದು ಕೊಡ್ತೀವಿ. ನೋಡ್ರಿ, ವಿ ಆರ್ ನಂಬರ್ 1 ಇನ್ ತಲಾ ಆದಾಯದಲ್ಲಿ ಇನ್ ದಿ ಕಂಟ್ರಿ. ಆಮೇಲೆ ಬೆಂಗಳೂರು ನಗರದಲ್ಲಿ ಎಂಪ್ಲಾಯ್ಮೆಂಟ್ ಪರ್ಸೆಂಟೇಜ್ 24% ಆಗಿದೆ. ಆಮೇಲೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಿದೆ.
ಪರ್ ಕ್ಯಾಪಿಟ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಸೊ ಇವೆಲ್ಲ ಇಂಪ್ಯಾಕ್ಟ್ಗಳಾಗ್ತವೆ. ನೀವೆಲ್ಲ ದಿನ ನೋಡ್ತಾ ಇದ್ದೀರಿ ಪತ್ರಿಕೆಗಳಲ್ಲಿ. ನಾವು ಗ್ಯಾರಂಟಿ ಯೋಜನೆಗಳಿಂದ ಇವೆಲ್ಲ ಆಗಿದ್ದಾವೆ ಅಂತ. ಹಾಗಾದರೆ ವೈ ದೇ ಆರ್ ಫಾಲೋಯಿಂಗ್ ಅವರ್ ಸ್ಟೇಟ್ ಪ್ರೋಗ್ರಾಮ್ಸ್? ಅಲ್ಲಲ್ಲ, ನೀವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಕೇಳಿದ್ರಲ್ಲ, ಅದಕ್ಕೆ ಹೇಳಿದೆ ನಾನು. ಅದು ಫಾಲೋ ಮಾಡ್ತಾ ಅಂದರೆ ಇದು ಇಸ್ ಎ ಗುಡ್ ಪ್ರೋಗ್ರಾಮ್ ಅಂತ ಫಾಲೋ ಮಾಡ್ತಾ ಇದ್ದಾರೆ ಅವರು. ವಿರೋಧ ಮಾಡಿದವರು ಫಾಲೋ ಮಾಡ್ತಾ ಇದ್ದಾರೆ. ಯಾವುದನ್ನ ನಾವು ನೋಡ್ರಿ, ನಾವು ಇನ್ನೂ ತೀರ್ಮಾನ ಮಾಡಿಲ್ಲ ಏನು ಮಾಡಬೇಕು ಮುಂದೆ ಅಂತ. ಬಟ್ ನಾವು ಏನಂತ ಹೇಳಿದ್ದೀವಿ ಅಂತಂದರೆ, ನಾವು ಇದನ್ನೇ ಮಾಡಬೇಕು, ನಮ್ಮ ಮನ್ರೇಗನೇ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ. ಮಾಡದೆ ಹೋದ್ರೆ ನೋಡೋಣ, ಆಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ಬಜೆಟ್ ಅಲ್ಲಿ ಈಗ ನೀವು ಗ್ರಾಮೀಣಾಭಿವೃದ್ಧಿ ವಿಬಿಜಿ ರಾಮ್ಜಿ ಕಾಯ್ದೆಗೂ ಅನುದಾನ ಕೊಟ್ಟಿಲ್ಲ, ಅಥವಾ ಜಾರಿ ಮಾಡ್ತೀನಿ ಕೊಟ್ಟಿಲ್ಲ. ಯಾವುದು ವಿಬಿಜಿ ರಾಮ್ಜಿ ಮನ್ರೇಗಾನು ಜಾರಿ ಇಲ್ಲ, ವಿಬಿಜಿ ರಾಮ್ಜಿ ಜಾರಿ ಇಲ್ಲ. ಏಪ್ರಿಲ್ 1 ಯೋಚನೆ ಮಾಡ್ತೀವಿ. ನಿಮಗೆ ನಿಮ್ಮ ಕರೆದು ಹೇಳ್ತೀನಿ. ಸರ್, ರಾಜ್ಯದ 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯ ತೆರಿಗೆ ಪಾಲನ್ನ 4.7 ಏರಿಕೆ ಮಾಡಿದ್ದೀವಿ. ಆದ್ರೆ ಸಾಲದ ಪ್ರಮಾಣ, ಸಾಲ ಮಾಡ್ತಾ ಇರೋದು ಹಣ ನಿಮಗೆ 14ನೇ ಹಣಕಾಸಿನ ಆಯೋಗ ಎಷ್ಟಿತ್ತು ಗೊತ್ತಾ? ಇವ್ರಿಗೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಸರ್. ಸಚಿವರು ಮತ್ತೆ 14ನೇ ಹಣಕಾಸಿನ ಆಯೋಗದಲ್ಲಿ ಎಷ್ಟು ಕೊಟ್ಟಿದ್ರು ಗೊತ್ತಾ ನಮಗೆ? ನಮ್ಮ ರಾಜ್ಯಕ್ಕೆ 4.7. ಈಗ ಕೊಟ್ಟಿರೋದು ಎಷ್ಟು 16ನೇ ಹಣಕಾಸಿನ ಆಯೋಗದಲ್ಲಿ? 4.131. 4.7 ಜಾಸ್ತಿನೋ 4.131 ಜಾಸ್ತಿನಾ? ಹೇಳಯ್ಯ. ಅದರಿಂದ ನಾನು ಏನಂತ ಹೇಳಿದ್ದೀನಿ ಅಂತಂದರೆ, ಸ್ವಲ್ಪ ಸಮಾಧಾನ ಆಗಿದೆ, ಆದರೆ ನಾವು ನಿರೀಕ್ಷೆ ಮಾಡದಷ್ಟು ಬಂದಿಲ್ಲ ಅಂತ ಹೇಳಿದ್ದೀವಿ ಬಜೆಟ್ನಲ್ಲಿ. ಈಗ 16 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಯೂಸೇಜ್ ಬ್ಯಾನ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹೌದು. ಆ ಪಾಲಿಸಿನ ಯಾವ ರೀತಿ ರೋಲ್ ಔಟ್ ಮಾಡ್ತಾರೆ? 16 ವರ್ಷದೊಳಗಡೆ ಮೊಬೈಲ್ ಇಟ್ಕೋಬಹುದು, ಬಟ್ ಸೋಷಿಯಲ್ ಮೀಡಿಯಾ ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡ್ತೀವಿ. ಅದನ್ನ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಮನೆಯಲ್ಲಿ ಯೂಸ್ ಮಾಡ್ಬೋದಲ್ಲ ಯಾರು ಮಕ್ಕಳು? ಮನೆಯಲ್ಲಿ ಯೂಸ್ ಮಾಡ್ಬೋದು, ಯಾವ ರೀತಿ ರೆಗ್ಯುಲೇಟ್? ಶಾಲಾ ಕಾಲೇಜುಗಳು ಮನೆಗಳು ಅಂತ ಯಾವ ಮನೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಹೇಗೆ ರೆಗ್ಯುಲೇಟ್ ಮಾಡ್ತೀರಾ? ಪೇರೆಂಟ್ಸ್ ಮೊಬೈಲ್ ಅನ್ನೇ ನಾವು ಅದಕ್ಕೆ ಫಾರ್ಮುಲೇಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಆ ಪ್ರೋಗ್ರಾಮ್ ಆದಮೇಲೆ ನಿಮ್ಗೆ ಹೇಳ್ತೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.